ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ತಾಲಿಬಾನ್ ಉಗ್ರರು ಅಫ್ಘಾನಿಸ್ತಾನದಲ್ಲಿ ಗಲ್ಲಿಯಲ್ಲೂ ಗನ್ ಹಿಡಿದು ಸುತ್ತಾಟ. ಅಫ್ಘಾನಿಸ್ತಾನದಲ್ಲಿ ಏಕಾಏಕಿ ಟ್ರಾಫಿಕ್ ಜಾಮ್ ಉಂಟಾಗೋಕೆ ಕಾರಣ ಏನು? ನರಕದಿಂದ ಭಾರತೀಯರು ವಾಪಸ್ಸಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ. ಅಫ್ಘಾನಿಸ್ತಾನದಿಂದ ಕೊನೆಗೂ ಭಾರತೀಯರು ವಾಪಸ್ಸಾಗಿದ್ದು ಹೇಗೆ? ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೆಲ್ಲವೂ ಉಗ್ರರ ಕೈ ಸೇರಿದ್ದು ಹೇಗೆ? ಬ್ಯಾಂಕ್ಗಳಲ್ಲಿ ಹಣ ಡ್ರಾ ಮಾಡೋಕೆ ಜನ ಮುಗಿಬಿದ್ದಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ತಾಲಿಬಾನ್ ಕೇಕೆ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದ ಬಳಿಕ ಅಲ್ಲಿದ್ದ ವಿದೇಶಿಗರು ಒಬ್ಬೊಬ್ಬರಾಗಿ ದೇಶ ಬಿಟ್ಟು ತವರೂರಿಗೆ ಮರಳ್ತಾ ಇದ್ದಾರೆ. ಕಾಬೂಲಿನಲ್ಲಿದ್ದ ಸುಮಾರು 120ಕ್ಕೂ ಹೆಚ್ಚು ಜನರು ಗುಜರಾತ್ನ ಜಾಮ್ನಗರಕ್ಕೆ ಬಂದಿಳಿದಿದ್ದಾರೆ. ರಾಯಭಾರಿ ಮತ್ತು ರಾಯಭಾರ ಕಚೇರಿ ಸಿಬ್ಬಂದಿ ಏರ್ಫೋರ್ಸ್ ವಿಮಾನದಲ್ಲಿ ಸುರಕ್ಷಿತವಾಗಿ ಆಗಮಿಸಿದ್ದಾರೆ. ಅಟ್ಟಹಾಸ ಮಾಡ್ತಾ ಇರೋ ತಾಲಿಬಾನಿಗಳಿಗೆ ಈಗ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ. ಹೌದು, ಅಮೆರಿಕ ಸೈನಿಕರು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ಬಿಟ್ಟು ಹೋಗಿದ್ದು, ಅಮೆರಿಕ ಸೇನಾಪಡೆಯ ಶಸ್ತ್ರಾಸ್ತ್ರಗಳು ಈಗ ಉಗ್ರರ ಕೈ ಸೇರಿವೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಈಗ ತಾಲಿಬಾನಿಗಳ ಕೈವಶವಾಗಿದ್ದು, ಆಫ್ಘನ್ ಸೇನೆ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನು ತಾಲಿಬಾನ್ ವಶಕ್ಕೆ ಪಡೆದಿದೆ. ತಾಲಿಬಾನ್ ಕೈಗೆ ಶಸ್ತ್ರಾಸ್ತ್ರ ಕೊಟ್ಟು ಆಫ್ಘಾನ್ ಸೈನಿಕರು ಶರಣಾಗಿದ್ದಾರೆ. ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಪಾಪದ ಕೂಸು ತಾಲಿಬಾನ್ ಆಗಿದ್ದು, ಉಗ್ರರು ಈ ಪರಿ ಬೆಳೆಯೋಕೆ ಅವರೇ ಕಾರಣವಾಗಿದ್ದಾರೆ. ತಾಲಿಬಾನಿಗಳ ಕೈಗೆ ಮೊದಲು ಶಸ್ತ್ರಾಸ್ತ್ರ ಕೊಟ್ಟಿದ್ದೇ ಅಮೆರಿಕ. ತಾಲಿಬಾನ್ ಅನ್ನೋ ವಿಷಸರ್ಪಕ್ಕೆ ಹಾಲೆರೆದ ದೊಡ್ಡಣ್ಣ ಈಗ ಅಫ್ಘಾನಿಸ್ತಾನದಿಂದ ಹೊರ ನಡೆದಿದ್ದು, ಅಮೆರಿಕದ ಅಷ್ಟೂ ಶಸ್ತ್ರಾಸ್ತ್ರಗಳು ತಾಲಿಬಾನ್ ಉಗ್ರರ ಪಾಲಾಗಿವೆ. ತಾಲಿಬಾನಿಗಳ ದಾಳಿಯಿಂದ ಕಂಗೆಟ್ಟು ಹೋಗಿರುವ ಅಫ್ಘಾನಿಸ್ತಾನದ ಜನತೆ ಈಗ ದಿಕ್ಕು ತೋಚದಂತಾಗಿದ್ದಾರೆ. ಹೀಗಾಗಿಯೇ ಭೀತಿಯಿಂದಾಗಿ ಬ್ಯಾಂಕ್ಗಳಿಗೆ ಅಫ್ಘಾನಿಸ್ತಾನದ ಜನತೆ ಮುಗಿಬಿದ್ದಿದ್ದಾರೆ. ಹಣ ವಿತ್ಡ್ರಾ ಮಾಡೋಕೆ ಜನರು ಹರಸಾಹಸ ಪಡ್ತಾ ಇದ್ದು, ಬ್ಯಾಂಕ್ನಿಂದ ಎಲ್ಲಾ ಹಣ ವಿತ್ಡ್ರಾ ಮಾಡೋಕೆ ಪ್ರಯತ್ನ ನಡೆಸುತ್ತಿದ್ದಾರೆ. ಬ್ಯಾಂಕ್ಗಳನ್ನ ತಾಲಿಬಾನಿ ಉಗ್ರರು ಲೂಟಿ ಮಾಡುವ ಭೀತಿ ಶುರುವಾಗಿದ್ದು, ತಮ್ಮ ಅಕೌಂಟ್ನಲ್ಲಿ ಇದ್ದ ಹಣವನ್ನ ವಿತ್ಡ್ರಾ ಮಾಡೋಕೆ ಮುಂದಾಗಿದ್ದಾರೆ. ಕಾಬೂಲ್ನ ರಸ್ತೆಯಲ್ಲೂ ತಾಲಿಬಾನಿ ಉಗ್ರರೇ ಕಾಣಿಸ್ತಾ ಇದ್ದಾರೆ. ರಸ್ತೆಗಳಲ್ಲಿ ತಾಲಿಬಾನಿಗಳೇ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದು, ಟ್ರಾಫಿಕ್ ಪೊಲೀಸರೇ ಇಲ್ಲವಾಗಿದ್ದಾರೆ. ಉಗ್ರರಿಂದಲೇ ಟ್ರಾಫಿಕ್ ಕಂಟ್ರೋಲ್ ಕಾರ್ಯ ನಡೆಯುತ್ತಿದೆ. ಒಂದು ಕೈಯಲ್ಲಿ ಗನ್, ಮತ್ತೊಂದು ಕೈಯಲ್ಲಿ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಮಾಡ್ತಿದ್ದಾರೆ. ಕಾಬೂಲಿನಲ್ಲಿ ಬೀದಿಯಲ್ಲಿ ತಾಲಿಬಾನ್ ಉಗ್ರರು ಅಡ್ಡಾಡ್ತಿದ್ದಾರೆ. ಅಫ್ಘಾನಿಸ್ತಾನದಲ್ಲಿರುವ ಭಾರತೀಯರ ಮಾಹಿತಿಗೆ ಕೇಂದ್ರ ಸರ್ಕಾರ ಹೆಲ್ಪ್ ಲೈನ್ ಆರಂಭಿಸಿದೆ. ಕೇಂದ್ರದ ವಿದೇಶಾಂಗ ಇಲಾಖೆಯಿಂದ ಹೆಲ್ಪ್ ಲೈನ್ ಆರಂಭಗೊಂಡಿದ್ದು, MEA ಹೆಲ್ಪ್ ಡೆಸ್ಕ್ ಇಂಡಿಯಾ @gmail.com ಇಮೇಲ್ ಐಡಿಗೆ ಅಥವಾ ಮೊಬೈಲ್ ನಂಬರ್ 9717785379 ಸಂಪರ್ಕಿಸಬಹುದು ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ವೀಸಾ ನಿಯಮಗಳ ಪರಿಷ್ಕರಣೆಗೆ ಮುಂದಾಗಿದೆ. ಭಾರತಕ್ಕೆ ಬರೋಕೆ ಹೊಸ ಕ್ಯಾಟಗರಿ ಮೂಲಕ ವೀಸಾ ನೀಡಿಕೆಗೆ ಮುಂದಾಗಿದ್ದು, ಅಫ್ಘಾನಿಸ್ತಾನದಲ್ಲಿರುವ ಹಿಂದೂ, ಸಿಖ್ ಜನರಿಗೆ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಲೇನಿಯಸ್ ವೀಸಾ ನೀಡಲಾಗ್ತಾ ಇದೆ. ಭಾರತದಲ್ಲಿ ವೀಸಾಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಲಾಗಿದೆ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದ ಬೆನ್ನಲ್ಲೇ ಅಫ್ಘಾನ್ನಿಂದ 1800 ಆಸ್ಟ್ರೇಲಿಯಾ ನಾಗರಿಕರು ವಾಪಸ್ ತೆರಳಿದ್ದಾರೆ. ಏಪ್ರಿಲ್ನಿಂದ ಈಚೆಗೆ 430 ಜನರನ್ನ ವಾಪಸ್ ಕರೆಸಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ಉಳಿದವರನ್ನು ವಾಪಸ್ ಕರೆತರ್ತೀವಿ ಅಂತ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಹೇಳಿದ್ದಾರೆ. ತಾಲಿಬಾನಿಗಳು ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದು ಯಾಕೆ? ಬಂಧಿತ ಎಷ್ಟು ಉಗ್ರರನ್ನ ಖುದ್ದು ಉಗ್ರರೇ ರಿಲೀಸ್ ಮಾಡಿದ್ದಾರೆ? ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಗೆ ಕಾರಣ ಏನು? ಇದೆಲ್ಲವನ್ನು ನೋಡೋಣ ಕ್ರೂರಿ ತಾಲಿಬಾನ್ ನ್ಯೂಸ್ ಟಾಪ್ 9ನಲ್ಲಿ. ತಾಲಿಬಾನಿಗಳು ದೇಶದಲ್ಲಿ ಕ್ರೂರ ದೃಷ್ಟಿ ಬೀರ್ತಾ ಇದ್ದಂತೆಯೇ ಎಚ್ಚೆತ್ತ ಜನತೆ ಎದ್ನೋ ಬಿದ್ನೋ ಅಂತ ದೇಶ ಬಿಟ್ಟು ಒಬ್ಬೊಬ್ಬರಾಗಿ ಕಾಲ್ ಕೀಳುವುದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಪೂರಕವಾಗಿ ಬಾಗ್ರಾಮ್ ಏರ್ಬೇಸ್ ಮೇಲೆ ತಾಲಿಬಾನ್ ದಾಳಿ ಮಾಡಿದ್ದಾರೆ. ಬಾಗ್ರಾಮ್ ಏರ್ಬೇಸ್ ವಶಪಡಿಸಿಕೊಂಡಂತಹ ಉಗ್ರರು 5000 ಬಂಧಿತ ಉಗ್ರರನ್ನ ಖುದ್ದು ತಾಲಿಬಾನಿ ಉಗ್ರರೇ ರಿಲೀಸ್ ಮಾಡಿದ್ದಾರೆ. ಇವರಲ್ಲಿ ಐಸಿಸ್, ಅಲ್ ಖೈದಾ ಮತ್ತು ತಾಲಿಬಾನಿ ಉಗ್ರರು ಸೇರಿದ್ದಾರೆ. ತಾಲಿಬಾನಿಗಳ ಅಟ್ಟಹಾಸದಿಂದಾಗಿ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು, ಇಡೀ ದೇಶದಲ್ಲಿ ತಾಲಿಬಾನ್ ಆಡಳಿತ ಶುರುವಾಗಿದೆ. ಸಂಸತ್, ಸರ್ಕಾರಿ ಕಚೇರಿಗಳಲ್ಲೆಲ್ಲ ಉಗ್ರರು ತಮ್ಮ ಬಾವುಟಗಳನ್ನೇ ಹಾರಿಸುತ್ತಿದ್ದಾರೆ. ಉಗ್ರರ ಉಪಟಳದಿಂದಾಗಿ ಜನರಿಗೆ ಜೀವ ಭಯ ಶುರುವಾಗಿದ್ದು, ಜೀವ ಉಳಿಸಿಕೊಳ್ಳುವುದಕ್ಕೆ ಪರದಾಟ ನಡೆಸಿದ್ದಾರೆ. ದಿಕ್ಕು ತೋಚದಂತೆ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲೆಂದರಲ್ಲೇ ದಿಕ್ಕಾಪಾಲಾಗಿ ಓಡಾಡ್ತಿದ್ದಾರೆ.
ತಾಲಿಬಾನಿಗಳ ಕ್ರೂರತೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಎರಡು ದಿನಗಳಲ್ಲಿ ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆದಿದ್ದಾರೆ. ತಾಲಿಬಾನ್ ಉಗ್ರರು ಇಡೀ ದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿಟ್ಟಿದ್ದಾರೆ. ಏರ್ಪೋರ್ಟ್ಗೆ ನುಗ್ಗಿರುವಂತಹ ಸಾವಿರಾರು ಜನರು ಇಲ್ಲಿಂದ ಬಚಾವಾದ್ರೆ ಸಾಕು ಅಂತ ವಿಮಾನಗಳ ಮೇಲೆಯೇ ಮುಗಿಬೀಳ್ತಿದ್ದಾರೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಭದ್ರತಾ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಫ್ಘಾನಿಸ್ತಾನದಲ್ಲಿ ಯಾವ ದಿಕ್ಕಿನಲ್ಲಿ ನೋಡಿದ್ರೂ ಬಂದೂಕುಧಾರಿ ತಾಲಿಬಾನ್ ಉಗ್ರರೇ ಕಾಣಿಸುತ್ತಿದ್ದಾರೆ. ಅಧ್ಯಕ್ಷರ ಅರಮನೆ, ಜಿಮ್, ರಸ್ತೆಗಳು, ಆಸ್ಪತ್ರೆ ಹೀಗೆ ಎಲ್ಲೆಲ್ಲೂ ತಾಲಿಬಾನ್ ಉಗ್ರರೇ ಒಕ್ಕರಿಸಿಕೊಂಡು ರಣಕೇಕೆ ಹಾಕ್ತಿದ್ದಾರೆ. ಮಕ್ಕಳು, ಮಹಿಳೆಯರು ಅಂತ ನೋಡದೆ ಹುಚ್ಚರಂತೆ ಗುಂಡು ಹಾರಿಸ್ತಿರೋ ಈ ನರರಾಕ್ಷಸರು ಇಡೀ ಅಫ್ಘಾನಿಸ್ತಾನದಲ್ಲಿ ಸ್ಮಶಾನವನ್ನಾಗಿಸಿದ್ದಾರೆ. ಕಾಬೂಲ್ ತಾಲಿಬಾನಿಗಳ ಕೈವಶವಾಗ್ತಿದ್ದಂತೆ ಅಫ್ಘಾನ್ ನಾಗರಿಕರಿಗಿಂತ ವಿದೇಶಿಯರಿಗೆ ಹೆಚ್ಚು ಜೀವ ಭಯ ಕಾಡ್ತಿದೆ. ಹೀಗಾಗಿ ತಮ್ಮ ನಾಗರಿಕರನ್ನ ರಕ್ಷಣೆ ಮಾಡಲು ಹಲವು ದೇಶಗಳು ಪರದಾಡ್ತಿವೆ. ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಹಲವು ಪ್ರಮುಖ ರಾಷ್ಟ್ರಗಳ ಜನರು ಕಾಬೂಲ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಅವರ ರಕ್ಷಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಆಗಸ್ಟ್ 6ರಂದು ಅಫ್ಘಾನಿಸ್ತಾನದ ಕೆಲ ಪ್ರದೇಶಗಳನ್ನು ವಶಕ್ಕೆ ಪಡೆದಿದ್ದ ತಾಲಿಬಾನ್ ಉಗ್ರರು ಕೇವಲ 10 ದಿನಗಳಲ್ಲಿ ಅಂದ್ರೆ ಆಗಸ್ಟ್ 16 ಆಗುವಷ್ಟರಲ್ಲೇ ರಾಜಧಾನಿ ಕಾಬೂಲ್ಗೆ ಲಗ್ಗೆ ಇಟ್ಟರು. ಆ ಮೂಲಕ ಶಾಂತಿಯುತವಾಗಿ ಇದ್ದಂತಹ ಅಫ್ಘನ್ನರ ಬದುಕನ್ನ ಬಂದೂಕು ನಳಿಕೆಯಲ್ಲೇ ಕಂಟ್ರೋಲ್ ಮಾಡ್ತಿದ್ದಾರೆ. ಅದರಲ್ಲೂ ಮಹಿಳೆಯರ ಸ್ಥಿತಿಯಂತೂ ಊಹಿಸಲು ಸಾಧ್ಯವಿಲ್ಲದಷ್ಟು ಕಠೋರವಾಗಿದೆ. ಅಫ್ಘಾನಿಸ್ತಾನದಲ್ಲಿ ಇಂದಿನ ಪರಿಸ್ಥಿತಿಗೆ ಕಾರಣವೇನು ಅನ್ನೋ ಪ್ರಶ್ನೆಗೆ ಎಲ್ಲರೂ ಅಮೆರಿಕದತ್ತ ಬೊಟ್ಟು ಮಾಡ್ತಿದ್ದಾರೆ. ಒಂದು ದೇಶದ ಜನ ಹೀಗೆ ಭಯಬಿದ್ದು ದೇಶ ಬಿಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವತ್ತು ವಿಶ್ವದ ದೊಡ್ಡಣ್ಣನ ಸ್ಥಾನದಲ್ಲಿ ನಿಂತು ಪೋಸ್ ಕೊಡ್ತಾ ಇರೋ ಅಮೆರಿಕವೇ ಹೌದು. ತಾನೇ ಗಾಯ ಮಾಡಿ ನಂತರ ಅದಕ್ಕೆ ಔಷಧಿ ಹಚ್ಚೋ ಕೆಲಸ ಮಾಡೋ ಅಮೆರಿಕದ ಬಣ್ಣ ಅಫ್ಘಾನಿಸ್ತಾನದ ವಿಷಯದಲ್ಲಿ ಮತ್ತೆ ಬಟಾಬಯಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಹುಟ್ಟಿದೆ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡೋದಕ್ಕೆ. ಮೊದಲು ದೇಶ ಆಳೋಕೆ, ಬಳಿಕ ವಿಶ್ವವನ್ನೇ ಆಳೋಕೆ. ಈ ತಾಲಿಬಾನ್ ಅಧಿಕೃತವಾಗಿ 1994ರಲ್ಲಿ ಕಂದಹಾರ್ನಲ್ಲಿ ಸಂಘಟನೆ ಹುಟ್ಟುಕೊಂಡಿತ್ತು. ಸೇನಾಡಳಿತವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಫ್ಘಾನಿಸ್ತಾನ ಆಳಲು ತಾಲಿಬಾನ್ ಮುಖಂಡರು ರಣತಂತ್ರ ರೂಪಿಸಿದ್ರು. ಯಾವಾಗ ಸೋವಿಯತ್ ರಷ್ಯಾ ಪಡೆಗಳು ಅಫ್ಘಾನಿಸ್ತಾನವನ್ನ ಬಿಟ್ಟು ಹೋದ್ರು ಆಗ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಯಾಗಿತ್ತು. ಅಂದು ಅಮೆರಿಕದ ಶಕ್ತಿಯಿಂದ ಹುಟ್ಟಿಕೊಂಡಂತಹ ಇದೇ ತಾಲಿಬಾನ್ ರಷ್ಯಾ ಸೇನೆ ವಾಪಸ್ ಹೋದ ನಂತರ ಅಫ್ಘಾನ್ನಲ್ಲಿ 4 ವರ್ಷಗಳ ಕಾಲ ಅಧಿಕಾರ ನಡೆಸಿತ್ತು. ನಂತರ ಅಮೆರಿಕ ಸೇನೆ ಅಫ್ಘಾನ್ಗೆ ಎಂಟ್ರಿ ಕೊಟ್ಟು ತಾಲಿಬಾನ್ ಆಟಕ್ಕೆ ಬ್ರೇಕ್ ಹಾಕಿತು. ಆದೀಗ ಅಮೆರಿಕ ಸೇನೆ ವಾಪಸ್ ಹೋಗ್ತಾ ಇದ್ದಂತೆ ತಾಲಿಬಾನ್ ಉಗ್ರರ ಹುಚ್ಚಾಟ ಶುರುವಾಗಿದೆ. ಇಡೀ ದೇಶವನ್ನ ವಶಕ್ಕೆ ಪಡೆದು ಪ್ರಪಂಚಕ್ಕೆ ಕೆಟ್ಟ ಮೆಸೇಜ್ ರವಾನಿಸಿದ್ದಾರೆ. ಅಂದು ರಷ್ಯಾ ವಿರುದ್ಧ ಸೇಡಿಗಾಗಿ ತಾಲಿಬಾನ್ ಅನ್ನ ಅಮೆರಿಕ ಬೆಳೆಸದಿದ್ರೆ ಎಂದು ಅಫ್ಘಾನ್ಗೆ ಇಂಥ ಸ್ಥಿತಿ ಬರ್ತಿರಲಿಲ್ಲ. ತಾಲಿಬಾನ್ಗಳಿಗೆ ಚೀನಾ ಕುಮ್ಮಕ್ಕು ನೀಡುತ್ತಿದ್ಯಾ? ಉಗ್ರರಿಗೆ ಚೀನಾ ಖುದ್ದು ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿರೋದು ನಿಜಾನಾ? ತಾಲಿಬಾನ್ ಮತ್ತು ಚೀನಾ ಹಾಗೂ ಪಾಕ್ ಒಗ್ಗೂಡಿದ್ರೆ ಭಾರತಕ್ಕೆ ಕಾದಿದೆಯಾ ಶಾಕ್? ಇದೆಲ್ಲವನ್ನು ನೋಡೋಣ ಚೀನಾ ಕುಮ್ಮಕ್ಕು ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಬಲ ಹೆಚ್ಚಾಗ್ತಾ ಇದ್ದಂತೆಯೇ ಭಾರತಕ್ಕೂ ಟೆನ್ಷನ್ ಶುರುವಾಗಿದೆ. ಒಂದು ವೇಳೆ ತಾಲಿಬಾನ್ ಉಗ್ರರು ಮತ್ತು ಪಾಕಿಸ್ತಾನದ ಉಗ್ರರು ಬಲವಾದಲ್ಲಿ ಕಾಶ್ಮೀರ ಭದ್ರತೆ ಸವಾಲಾಗಲಿದೆ. ತಾಲಿಬಾನ್, ಪಾಕ್ ಉಗ್ರರ ವಕ್ರದೃಷ್ಟಿ ಭಾರತದ ಮೇಲೆ ಬೀಳಲಿದ್ದು ಪಾಕಿಸ್ತಾನ ಮತ್ತು ಚೀನಾ ತಾಲಿಬಾನ್ ಉಗ್ರರ ಬೆನ್ನಿಗೆ ನಿಂತಿದೆ. ಹೀಗಾಗಿ ಭಾರತಕ್ಕೆ ಸುತ್ತಲೂ ಇರುವಂತಹ ವೈರಿಗಳ ಹಾವಳಿ ಹೆಚ್ಚಳವಾಗಲಿದೆ. ಭಾರತದ ಬದ್ಧ ವೈರಿಗಳಾದ ಪಾಕಿಸ್ತಾನ, ಚೀನಾದ ಉಗ್ರರು ಒಂದು ವೇಳೆ ಕೈ ಜೋಡಿಸಿದಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಬಲ ಸಿಕ್ಕಂತಾಗಲಿದೆ. ಸದ್ಯ ಜಮ್ಮು ಕಾಶ್ಮೀರದಲ್ಲಿನ ಪ್ರತ್ಯೇಕತಾವಾದಿಗಳು ಹುಟ್ಟಡಗಿಸಿದ್ದು ಮುಂದಿನ ದಿನಗಳಲ್ಲಿ ಉಗ್ರರ ಸಾಮರ್ಥ್ಯ ಹೆಚ್ಚಾದಲ್ಲಿ ಕಾಶ್ಮೀರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮತ್ತಷ್ಟು ಉಗ್ರರು ಭಾರತದ ಗಡಿ ನುಸುಳೋ ಸಾಧ್ಯತೆ ಇದ್ದು ಭಾರತ ಪಾಕ್ ಗಡಿಯಲ್ಲಿ ಉಗ್ರರು ಉಪಟಳ ಹೆಚ್ಚಾಗೋ ಆತಂಕವೂ ಮನೆ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಇಷ್ಟು ಅಟ್ಟಹಾಸ ಮೆರೆಯಲು ಕಪಟಿ ಚೀನಾದ ಕುಮ್ಮಕ್ಕು ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಹೀಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಜೊತೆ ಸೇರಿ ಚೀನಾ ಆಟ ಶುರು ಮಾಡುತ್ತಾ ಅನ್ನೋ ಆತಂಕವೂ ಹೆಚ್ಚಾಗಿದೆ. ಅಫ್ಘಾನಿಸ್ತಾನವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಚೀನಾ ಹಪಹಪಿಸ್ತಾ ಇದ್ದು ಅಫ್ಘಾನ್ ನೆಲದಲ್ಲಿ ಚೀನಾ ಪ್ರಾಬಲ್ಯ ಹೆಚ್ಚಾಗಲಿದ್ಯಾ ಅಥವಾ ಅಫ್ಘಾನ್ನಲ್ಲಿ ರಷ್ಯಾ, ಅಮೆರಿಕ ಅಧಿಪತ್ಯ ಅಂತ್ಯವಾಗಿ ಚೀನಾದ ಗೇಮ್ ಶುರುವಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ.
ಅಫ್ಘಾನಿಸ್ತಾನದಲ್ಲಿ ಪಾರುಪತ್ಯಕ್ಕೆ ಚೀನಾ ಪ್ಲಾನ್ ಮಾಡಿದ್ದು ತಾಲಿಬಾನಿಗಳು ಇಡೀ ದೇಶವನ್ನ ವಶಕ್ಕೆ ಪಡೆಯಲಿ ಅಂತ ಕುತಂತ್ರಿ ಚೀನಾ ಹೊಂಚು ಹಾಕಿ ಕುಳಿತಿತ್ತು. ಒಳಗೊಳಗೆ ಸಕಲ ತಯಾರಿ ನಡೆಸಿರುವಂತಹ ಚೀನಾ ತಾಲಿಬಾನ್ ಜೊತೆ ದೋಸ್ತಿಗಳಿದೆ. ತಾಲಿಬಾನ್ ಜೊತೆ ಸ್ನೇಹದ ಹಸ್ತ ಚಾಚಿರುವಂತಹ ಚೀನಾ ಇತ್ತೀಚೆಗಷ್ಟೇ ತಾಲಿಬಾನ್ ನಿಯೋಗ ಚೀನಾಗೆ ಭೇಟಿ ನೀಡಿತ್ತು. ತಾಲಿಬಾನ್ ನಾಯಕ ಅಬ್ದುಲ್ ಬರಾದರ್ ಚೀನಾಗೆ ಭೇಟಿ ನೀಡಿದ್ದು, ಬರಾದರ್ ಆಫ್ಘನ್ನ ನೂತನ ಅಧ್ಯಕ್ಷನಾಗೋ ಸಾಧ್ಯತೆ ಇದೆ. ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ಬಂಡವಾಳ ಹೂಡಿರುವಂತಹ ಚೀನಾ ಹಲವು ಯೋಜನೆಗಳಿಗೆ ಧಕ್ಕೆ ಆಗಲ್ಲ ಅಂತ ತಾಲಿಬಾನ್ ಹೇಳಿದೆ. ಚೀನಾ ಯೋಜನೆಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ತೇವೆ ಅಂತ ತಾಲಿಬಾನಿಗಳು ಹೇಳಿದ್ದಾರೆ. ಈಗಾಗಲೇ ಚೀನಾ ಸರ್ಕಾರಕ್ಕೆ ಭರವಸೆ ನೀಡಿರುವಂತಹ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಚೀನಾದ ಕಾರ್ಯಚಟುವಟಿಕೆ ದುಪ್ಪಟ್ಟಾಗೋ ಸಾಧ್ಯತೆ ಇದೆ. ಪಾಕಿಸ್ತಾನ ಮತ್ತು ಆಫ್ರಿಕಾ ದೇಶಗಳಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಿರುವಂತಹ ಚೀನಾ ಇನ್ನು ಅಫ್ಘಾನ್ ನೆಲದಲ್ಲೂ ತನ್ನ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋ ಸಾಧ್ಯತೆ ಇದೆ. ತಾಲಿಬಾನ್ ಉಗ್ರರಿಗೆ ಕಪಟಿ ಚೀನಾ ಶಸ್ತ್ರಾಸ್ತ್ರ ರಫ್ತು ಮಾಡುತ್ತಾ ಅನ್ನೋ ಡೌಟ್ ಕೂಡ ಕಾಡ್ತಿದೆ. ತಾಲಿಬಾನ್ ಉಗ್ರರಿಗೆ ಶಸ್ತ್ರಾಸ್ತ್ರ ರವಾನಿಸಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಪಾಕ್ ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಲಾಗ್ತಿದೆ. ಪಾಕ್ ಉಗ್ರ ಸಂಘಟನೆಗಳ ಕೈಗೆ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರ ಸೇರಿದೆ. ಗನ್, ಗ್ರೆನೇಡ್, ರಾಕೆಟ್ ಲಾಂಚರ್ ಸೇರಿದಂತೆ ಹಲವು ಶಸ್ತ್ರಾಸ್ತ್ರ ರವಾನೆ ಮಾಡಲಾಗಿದೆ. ಭಾರತದ ಬದ್ಧವೈರಿಯಾಗಿರುವಂತಹ ಚೀನಾ ಪಾಕಿಸ್ತಾನದ ಬಳಿಕ ಇದೀಗ ಅಫ್ಘಾನಿಸ್ತಾನದ ಜೊತೆಗೂ ದೋಸ್ತಿ ಮಾಡಿದೆ. ಇನ್ಮುಂದೆ ತಾಲಿಬಾನಿಯರಿಗೂ ಚೀನಾ ಶಸ್ತ್ರಾಸ್ತ್ರ ರವಾನಿಸುವುದರ ಜೊತೆಗೆ ತಾಲಿಬಾನ್ಗೆ ಹಣಕಾಸು ಸೇರಿದಂತೆ ಎಲ್ಲಾ ರೀತಿಯ ಸಹಕಾರ ನೀಡುವ ಸಾಧ್ಯತೆ ಇದೆ. ತಾಲಿಬಾನ್ಗೆ ಸರ್ಕಾರ ನಡೆಸಲು ಚೀನಾ ನೆರವಾಗಲಿದೆ. ಈ ಮೂಲಕ ಮತ್ತೊಂದು ದೇಶ ಅಫ್ಘಾನ್ನಲ್ಲಿ ಪ್ರಾಬಲ್ಯ ಬೀರದಂತೆ ಎಚ್ಚರಿಕೆ ವಹಿಸುವ ಸಾಧ್ಯತೆ ಇದೆ. ಅಫ್ಘಾನಿಸ್ತಾನ ಬಿಕ್ಕಟ್ಟಿನ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವಂತಹ ಅಮೆರಿಕದ ಮಾಜಿ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ದಂಪತಿ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳಿಂದ ದುಃಖಿತರಾಗಿದ್ದೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಬುಷ್, ಅಫ್ಘಾನಿಸ್ತಾನದ ಜನರು ಸಂಕಷ್ಟದಲ್ಲಿದ್ದಾರೆ. ಅಫ್ಘಾನಿಸ್ತಾನಕ್ಕಾಗಿ ತ್ಯಾಗ ಮಾಡಿದ ಅಮೆರಿಕ ಮತ್ತು ನ್ಯಾಟೋ ಪಡೆಗಳ ಮನಸ್ಸು ಭಾರವಾಗಿದೆ ಅಂತ ಬುಷ್ ಮತ್ತು ಪತ್ನಿ ಲಾರಾ ಬುಷ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಬಂದೂಕು ಹಿಡಿದಿರೋ ತಾಲಿಬಾನ್ ಉಗ್ರರು ಇದೀಗ ದೇಶದಲ್ಲಿ ಸುಧಾರಣೆಯ ಭರವಸೆ ನೀಡಿದ್ದಾರೆ. ವಿಶ್ವದ ವಿಶ್ವಾಸ ಗಳಿಸಲು ತಾಲಿಬಾನ್ ನಾಯಕರ ಸ್ವಾತಂತ್ರ್ಯದ ಮಾತುಗಳನ್ನಾಡಿದ್ದು ಮಹಿಳೆಯರ ಹಕ್ಕುಗಳನ್ನ ಗೌರವಿಸುತ್ತೇವೆ ಅಂತ ತಾಲಿಬಾನ್ ಭರವಸೆ ನೀಡಿದೆ. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವ ನಿರ್ಧಾರವನ್ನ ನ್ಯಾಯಾಲಯ ನೋಡಿಕೊಳ್ಳಲಿದೆ. ಟೀಕೆಗಳನ್ನ ಮಾಡಲು ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ನೀಡಲಾಗುವುದು. ಮಹಿಳೆಯರ ಹಕ್ಕುಗಳನ್ನ ಗೌರವಿಸಲಿದ್ದೇವೆ ಅಂತ ಹೇಳಿದೆ. ಅಫ್ಘಾನಿಸ್ತಾನ ತಾಲಿಬಾನಿಗಳ ಕೈವಶವಾಗಿದ್ದರಿಂದ ಭಾರತಕ್ಕೆ ಕಾದಿರೋ ಸಮಸ್ಯೆಗಳು ಏನು? ಕಾಶ್ಮೀರದಲ್ಲಿ ಸೈಲೆಂಟ್ ಆಗಿದ್ದ ಭಯೋತ್ಪಾದನೆ ಮತ್ತೆ ಬಾಲ ಬಿಚ್ಚಲಿದ್ಯಾ? ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿಗೂ ಕುತ್ತು ಬರಲಿದ್ಯಾ? ಇದೆಲ್ಲವನ್ನು ನೋಡೋಣ ಭಾರತಕ್ಕೆ ಕುತ್ತು ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನ ದೇಶ ತಾಲಿಬಾನಿಗಳ ಕೈವಶವಾಗ್ತಾ ಇದ್ದಂತೆಯೇ ಭಾರತಕ್ಕೆ ಗಂಡಾಂತರ ಕಾದಿದೆ. ತಾಲಿಬಾನ್ ನಂಟಿನಿಂದಾಗಿ ಭಾರತಕ್ಕೆ ಏನೆಲ್ಲಾ ಸಮಸ್ಯೆ ಇದೆ ಅಂತ ನೋಡುತ್ತಾದ್ರೆ, ಮೊದಲಿಗೆ ಭಾರತದಲ್ಲಿ ಉಗ್ರರ ಉಪಟಳ ಮತ್ತಷ್ಟು ಹೆಚ್ಚಿಸಬಹುದು. ಎರಡನೆಯದಾಗಿ ತಣ್ಣಗಾಗಿರುವ ಕಾಶ್ಮೀರ ವಿವಾದ ಮತ್ತೆ ಹೆಚ್ಚುವ ಭೀತಿ ಇದೆ. ಮೂರನೆಯದಾಗಿ ಚೀನಾ ಮತ್ತು ಪಾಕ್ ಜೊತೆಯಾಗಿ ಭಾರತಕ್ಕೆ ಸಂಕಷ್ಟ ತರುವ ಆತಂಕ ಶುರುವಾಗಿದೆ. ಕೊನೆಯದಾಗಿ ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆಯಾಗಲಿದೆ. ತಾಲಿಬಾನ್ ಉಗ್ರರ ಜೊತೆ ಪಾಕಿಸ್ತಾನಕ್ಕಿದೆ ನೇರ ಸಂಪರ್ಕ ಇದ್ದು, ತಾಲಿಬಾನ್ ಉಗ್ರರಿಗೆ ಪಾಕಿಸ್ತಾನ ಸೇನೆಯೇ ತರಬೇತಿ ನೀಡಿದೆ. ಕಳೆದ ಕೆಲವು ವರ್ಷಗಳಿಂದ ಪಾಕ್ ಸೇನೆಯಿಂದ ತರಬೇತಿ ಪಡೆಯಲಾಗಿದ್ದು, ಪಾಕಿಸ್ತಾನದ ಕ್ವೆಟ್ಟಾ ಮತ್ತು ಪೇಶಾವರದಲ್ಲಿ ತಾಲಿಬಾನ್ ಉಗ್ರರಿಗೆ ಟ್ರೈನಿಂಗ್ ಕೊಡಲಾಗಿದೆ. ತಾಲಿಬಾನ್ ಉಗ್ರ ಸಂಘಟನೆ ಹುಟ್ಟುಹಾಕಿದಂತಹ ಪಾಕ್ ಐಎಸ್ಐ ಇದೀಗ ಮತ್ತೊಂದು ಉಗ್ರ ತಂಡಕ್ಕೆ ಪುಷ್ಟಿ ನೀಡಿದೆ. ಇದರಿಂದ ಭಾರತಕ್ಕೆ ಮತ್ತಷ್ಟು ಆತಂಕ ಹೆಚ್ಚುವಂತೆ ಮಾಡಿದೆ. ಕೀಚಕ ಬುದ್ಧಿಯ ಪಾಕಿಸ್ತಾನ ಈಗಲೂ ತಾಲಿಬಾನಿಗಳ ನೆರವಿಗೆ ನಿಲ್ಲಲಿದೆ. 1994ರಲ್ಲಿ ತಾಲಿಬಾನ್ ಸ್ಥಾಪನೆಗೆ ಐಎಸ್ಐ ನೆರವು ನೀಡಿತ್ತು. ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಮುಲ್ಲಾ ಒಮರ್ ಬೆಂಬಲಿಸಿತ್ತು. ಪಾಕಿಸ್ತಾನದ ಮೂಲದ ಹಲವು ಉಗ್ರರು ತಾಲಿಬಾನ್ ಜೊತೆಗಿದ್ದಾರೆ. ಇದರಿಂದ ಭಾರತಕ್ಕೆ ಹೆಜ್ಜೆ ಹೆಜ್ಜೆಗೂ ಉಗ್ರಾವತಾರವೇ ಕಾಡಲಿದೆ. ಪಾಕ್
ಪಾಕ್ನ ಇನ್ನಷ್ಟು ಉಗ್ರರು ತಾಲಿಬಾನ್ ಜೊತೆ ಕೈಜೋಡಿಸುವ ಭೀತಿ ಶುರುವಾಗಿದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಬಲ ಸಿಕ್ಕಂತಾಗಿದ್ದು, ತಾಲಿಬಾನ್ ಜೊತೆಗಿರುವಂತಹ ಶಸ್ತ್ರಾಸ್ತ್ರ ಪಾಕ್ ಉಗ್ರರ ಕೈ ಸಿಗೋ ಸಾಧ್ಯತೆ ಇದೆ. ತಾಲಿಬಾನ್ ಪ್ರಬಲವಾದಂತೆ ಧಾರ್ಮಿಕ ಮೂಲಭೂತವಾದ ಹೆಚ್ಚಾಗಲಿದೆ. ಜಿಹಾದಿಗಳ ಸಂಖ್ಯೆ ಹೆಚ್ಚಾದರೆ ಪಾಕ್ ಉಗ್ರ ಸಂಘಟನೆಗಳು ಉತ್ತೇಜನ ನೀಡಿದಂತಾಗುತ್ತೆ. ತಾಲಿಬಾನ್ ಉಗ್ರರನ್ನ ಕೂಡ ಭಾರತದ ವಿರುದ್ಧ ಎತ್ತಿಕಟ್ಟೋ ಸಾಧ್ಯತೆ ಇದ್ದು, ಪಾಕ್ ಸೇನೆ ತಾಲಿಬಾನ್ ಉಗ್ರರನ್ನ ಭಾರತದ ವಿರುದ್ಧ ಬಳಸುವ ಆತಂಕ ಕೂಡ ಇದೆ. ಉಗ್ರ ಬಿನ್ ಲಾಡನ್ ಹತ್ಯೆ ಬಳಿಕ ಮತ್ತೊಮ್ಮೆ ಉಗ್ರ ರೂಪ ತೋರಿಸಲು ಅಲ್ ಖೈದಾ ಸಂಘಟನೆ ತಯಾರಿ ನಡೆಸಿದೆ. ಉಗ್ರರ ಅಡಗುತಾಣಗಳು ರಾಜಾರೋಷವಾಗಿ ಕಾರ್ಯಾಚರಿಸ್ತಾ ಇದ್ದು, ಅಲ್ ಖೈದಾ ತಾಲಿಬಾನ್ ಜೊತೆಗೆ ಐಸಿಸ್ ಬೇರು ಬಿಡುವ ಸಾಧ್ಯತೆ ಇದೆ. ಈಗಾಗಲೇ ಇರಾಕ್, ಸಿರಿಯಾದಲ್ಲಿ ನೆಲೆ ಕಳೆದುಕೊಂಡಿರುವ ಐಸಿಸ್ ಉಗ್ರ ಸರ್ಕಾರದಲ್ಲಿ ಆಶ್ರಯ ಸಿಗುವ ಭರವಸೆಯಲ್ಲಿದೆ. ತಾಲಿಬಾನಿಗಳ ಒಂದೊಂದೇ ಷರತ್ತುಗಳು ಇದೀಗ ಹೊರಬರ್ತಾ ಇದ್ದು, ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ಆಧುನಿಕ ಉಡುಪುಗಳನ್ನ ಯಾವುದೇ ಕಾರಣಕ್ಕೂ ಧರಿಸುವಂತಿಲ್ಲ, ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನ ಅನುಕರಣೆ ಮಾಡುವಂತಿಲ್ಲ, ಮಹಿಳೆಯರು ಕುಟುಂಬದ ಪುರುಷನ ಜೊತೆಗೆ ಮಾತ್ರ ಓಡಾಡಬೇಕು, ಕುಟುಂಬದ ಒಬ್ಬ ಪುರುಷ ಜೊತೆಗಿಲ್ಲದೆ ಮಹಿಳೆಯರು ಹೊರಬರುವಂತಿಲ್ಲ, ಪರಪುರುಷರ ಜೊತೆ ಮಹಿಳೆಯರು ಓಡಾಡುವಂತಿಲ್ಲ ಅನ್ನೋ ಷರತ್ತಿದೆ. ಅಫ್ಘಾನಿಸ್ತಾನದಲ್ಲಿ ಯಾವುದೇ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸಬಹುದು ಅಥವಾ ಸಾರ್ವಜನಿಕವಾಗಿ ಕಲ್ಲು ಹೊಡೆದು ಸಾಯಿಸುವುದು ಮತ್ತು ಅಂಗಚ್ಛೇದನದಂತಹ ಶಿಕ್ಷೆಗಳು ನ್ಯಾಯಾಲಯಕ್ಕೆ ಬಿಟ್ಟಂತಹ ವಿಚಾರ ಅಂತ ತಾಲಿಬಾನಿಗಳು ಹೇಳಿದ್ದಾರೆ. ಕಾಬೂಲ್ ಆಸ್ಪತ್ರೆಗಳು ತುರ್ತು ಸೇವೆಗಳಿಗೆ ತಡೆ ನೀಡುತ್ತಿಲ್ಲ. ಕಾಬೂಲ್ನಲ್ಲಿನ ವಿದೇಶಿಗರು ತಾವು ಬಯಸಿದರೆ ಹೊರ ಹೋಗಬಹುದು ಅಂತ ತಾಲಿಬಾನಿಗಳು ಹೇಳಿದ್ದಾರೆ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ಕೈವಶ ಮಾಡಿಕೊಂಡ ಬೆನ್ನಲ್ಲೇ ವಿದೇಶಿಗರಿಗೆ ಜೀವ ಭಯ ಶುರುವಾಗಿತ್ತು. ಹೀಗಾಗಿಯೇ ದೇಶ ತೊರೆಯಲು ನಿರ್ಧಾರ ಮಾಡಿದ್ರು. ಆದರೆ ಕಾಬೂಲ್ ಏರ್ಪೋರ್ಟ್ನಲ್ಲಿ ಕೆಲವರು ಮೃತಪಟ್ಟಿದ್ದರಿಂದಾಗಿ ಇಡೀ ಏರ್ಪೋರ್ಟ್ನಲ್ಲಿ ಕರ್ಫ್ಯೂ ವಿಧಿಸಲಾಗಿತ್ತು. ಆದ್ರೀಗ ಕಾಬೂಲ್ ಏರ್ಪೋರ್ಟ್ನಿಂದ ವಿಮಾನಗಳ ಹಾರಾಟ ಶುರುವಾಗಿದ್ದು, ಅಫ್ಘಾನಿಸ್ತಾನದಿಂದ ವಿದೇಶಿ ಪ್ರಜೆಗಳು ತೆರಳುತ್ತಿದ್ದಾರೆ. ತಾಲಿಬಾನಿಗಳ ಎಂಟ್ರಿಯಿಂದ ಕಂಗಾಲಾಗಿರುವಂತಹ ಅಫ್ಘಾನಿಸ್ತಾನದ ಜನತೆಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೌದು, ಇತ್ತ ಧರಿ ಅತ್ತ ಪುಲಿ ಎಂಬಂತಾಗಿದೆ ಅವರ ಸ್ಥಿತಿ. ಯಾಕಂದ್ರೆ ಅಫ್ಘಾನಿಸ್ತಾನದ ಫೈಜಾಬಾದ್ನಲ್ಲಿ ಲಘು ಭೂಕಂಪ ಸಂಭವಿಸಿದ್ದು, ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 4.5ರಷ್ಟಿದೆ. ತಾಲಿಬಾನಿಗಳ ಸಿದ್ಧಾಂತವಾದರೂ ಏನು? ಡೆಲ್ಲಿಗೆ ಅಫ್ಘಾನ್ನ ಇಂಟೆಲಿಜೆನ್ಸ್ ಅಧಿಕಾರಿ ಓಡೋಡಿ ಬಂದಿದ್ದು ಯಾಕೆ? ಅಮೆರಿಕ ವಿರುದ್ಧ ಆಕ್ರೋಶ ಹೆಚ್ಚಾಗೋಕೆ ಕಾರಣ ಏನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನವನ್ನ ಕೈವಶ ಮಾಡಿಕೊಂಡಿರೋ ತಾಲಿಬಾನಿಗಳ ಸಿದ್ಧಾಂತವೇನು ಅಂತ ನೋಡೋದಾದ್ರೆ, ಇಸ್ಲಾಂ ಧರ್ಮದ ಮೂಲಕವೇ ಆಡಳಿತದ ಚುಕ್ಕಾಣಿ ಇರಬೇಕು ಅನ್ನೋ ಪ್ಲಾನ್ ಇದೆ. ಮಹಿಳೆಯರು ಹೊರಗಡೆ ಹೋಗಿ ಕೆಲಸ ಮಾಡೋದು ನಿಷಿದ್ಧವಾಗಿತ್ತು. ಮಹಿಳೆಯರ ವಿದ್ಯಾಭ್ಯಾಸ ಮಾಡೋದಕ್ಕೂ ನಿರ್ಬಂಧ ವಿಧಿಸಲಾಗಿದೆ. ಮಹಿಳೆಯೊಬ್ಬಳೇ ಮನೆಯಿಂದ ಹೊರಬರುವುದು ಶರಿಯಾ ಕಾನೂನಿನಲ್ಲಿ ನಿರ್ಬಂಧ. ಹೀಗಾಗಿ ತಪ್ಪು ಮಾಡಿದವರಿಗೆ ಮರಣ ದಂಡನೆ ಮತ್ತು ಚಾಟಿ ಏಟಿನಂತಹ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ. ಸಂಗೀತ, ಮನೋರಂಜನೆ, ಸಿನಿಮಾ, ಕ್ರೀಡೆಗಳಿಗೆ ವಿರೋಧ ವ್ಯಕ್ತಪಡಿಸಲಾಗುತ್ತೆ. ತಾಲಿಬಾನ್ಗಳು ನಮ್ಮನ್ನ ಹಿಡಿದು ಹತ್ಯೆ ಮಾಡ್ತಿದ್ದಾರೆ ಅಂತ ಅಫ್ಘಾನಿಸ್ತಾನದ ಇಂಟೆಲಿಜೆನ್ಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಕಾಬೂಲ್ನಿಂದ ಕೊನೆಯ ವಿಮಾನದಲ್ಲಿ ದೆಹಲಿಗೆ ಅಫ್ಘಾನಿಸ್ತಾನದ ಇಂಟೆಲಿಜೆನ್ಸ್ ಅಧಿಕಾರಿ ಆಸಿಫ್ ಎಂಬಾತ ಪರಾರಿಯಾಗಿ ಬಂದಿದ್ದಾರೆ. ದೆಹಲಿಯ ಲಜಪತ್ ನಗರದಲ್ಲಿ ಇದೀಗ ವಾಸ ಇದ್ದಾರೆ. ತನ್ನ ಹೆಂಡತಿ, ತಾಯಿ, 8 ವರ್ಷದ ಮಗನನ್ನ ಬಿಟ್ಟು ದೆಹಲಿಗೆ ಓಡಿ ಬಂದಿದ್ದಾರೆ. ಅಫ್ಘಾನಿಸ್ತಾನವನ್ನ ತಾಲಿಬಾನ್ ತನ್ನ ತೆಕ್ಕೆಗೆ ತೆಗೆದುಕೊಳ್ತಿದ್ದಂತೆ ಅಫ್ಘಾನಿಸ್ತಾನದ ಜನರಿಗೆ ಜೀವ ಭಯ ಶುರುವಾಗಿದೆ. ತಾಲಿಬಾನ್ ಉಗ್ರರು ತಮ್ಮನ್ನ ಹತ್ಯೆ ಮಾಡಬಹುದು ಎಂಬ ಭೀತಿಯಲ್ಲಿ ದೇಶ ತೊರೆಯುತ್ತಿದ್ದಾರೆ. ಕಾಬೂಲ್ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಎಲ್ಲಾ ವಿಮಾನಗಳನ್ನ ಹತ್ತಲು ಯತ್ನಿಸಿದ್ದಾರೆ. ಸಾವಿರಾರು ಅಫ್ಘಾನ್ ನಾಗರಿಕರು ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಮೇಲ್ಭಾಗಕ್ಕೂ ಜನರು ಹತ್ತಿರುವಂತಹ ದೃಶ್ಯ ಕಂಡುಬಂದಿದೆ. ವಿಮಾನದ ಚಕ್ರದ ಮೇಲೆ ಕುಳಿತುಕೊಂಡು ಹೋಗಲು ಯತ್ನಿಸಿ ಇಬ್ಬರು ಸಾವನ್ನಪ್ಪಿದ್ದಾರೆ. ವಿಮಾನದ ಕಿಟಕಿಯ ಮೂಲಕವೂ ವಿಮಾನದೊಳಗೆ ಜನರು ಹೋಗಿದ್ದಾರೆ. ಅಫ್ಘಾನ್ ಜನರಲ್ಲಿ ತಾಲಿಬಾನ್ ಬಗ್ಗೆ ಇರುವಂತಹ ಭಯ, ಆತಂಕ ದೇಶ ಬಿಟ್ಟು ಹೋಗುವಂತೆ ಮಾಡಿದೆ. ಅಫ್ಘಾನಿಸ್ತಾನವನ್ನ ತಾಲಿಬಾನ್ ವಶಕ್ಕೆ ಪಡೆದುಕೊಂಡ ಬಳಿಕ ಅಮೆರಿಕ ವಿರುದ್ಧ ಟೀಕೆ ವ್ಯಕ್ತವಾಗುತ್ತಿದೆ. ಅಮೆರಿಕ ಅಫ್ಘಾನಿಸ್ತಾನವನ್ನ ನಡುನೀರಿನಲ್ಲಿ ಕೈಬಿಟ್ಟು ಹೋಗಿದೆ. ಅಫ್ಘಾನಿಸ್ತಾನದ ಜನರನ್ನ ತಾಲಿಬಾನ್ಗಳ ರಕ್ತದ ಕೈಗಳಿಗೆ ಒಪ್ಪಿಸಿ ಹೋಗಿದೆ ಎಂಬ ಟೀಕೆ ವ್ಯಕ್ತವಾಗುತ್ತಿದೆ. ಅಫ್ಘಾನ್ ಜನರು ಇದೀಗ ಅಮೆರಿಕದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಅಮೆರಿಕದ ಶ್ವೇತಭವನದ ಎದುರು ಅಫ್ಘಾನ್ ಮೂಲದ ಜನರು ಪ್ರತಿಭಟನೆ ನಡೆಸಿದ್ದಾರೆ. ತಾಲಿಬಾನ್ ಈ ಬಾರಿ ಅಫ್ಘಾನಿಸ್ತಾನದಲ್ಲಿ 1997ಕ್ಕೂ ಮೊದಲಿದ್ದಂತೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲ್ಲ ಅಂತ ಭರವಸೆ ನೀಡಿದೆ. ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡುವುದಾಗಿ ತಾಲಿಬಾನ್ ಹೇಳಿದೆ. ಮಹಿಳೆಯರು, ಯುವತಿಯರು ಹಿಜಾಬ್ ಧರಿಸಿ ಕೆಲಸಕ್ಕೆ ಹೋಗಲು ಅವಕಾಶ ಕೊಡುವುದಾಗಿ ತಾಲಿಬಾನ್ ಹೇಳಿದೆ. ಆದರೆ ತಾಲಿಬಾನ್ ಭರವಸೆ ಬಗ್ಗೆ ಯಾರಿಗೂ ನಂಬಿಕೆ ಬರ್ತಿಲ್ಲ. ತಾಲಿಬಾನ್ ಉಗ್ರರು ಕಾಬೂಲ್ನ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಮಕ್ಕಳಂತೆ ಆಟವಾಡ್ತಾ ಇರುವಂತಹ ವಿಡಿಯೋ ಹರಿದಾಡ್ತಿದೆ. ಕಾಬೂಲ್ಗೆ ನುಗ್ಗಿದ್ದ ತಾಲಿಬಾನ್ ಉಗ್ರರು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಟವಾಡ್ತಿದ್ದಾರೆ. ತಾಲಿಬಾನ್ ಉಗ್ರರಿಗೆ ಉಚಿತವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಟವಾಡೋದು ಬೇಕಿತ್ತು ಅಂತ ಅನಿಸ್ತಿದೆ ಅಂತ ಶಕೀಬ್ ನೂರಿ ಎಂಬುವರು ಟ್ವೀಟ್ ಮಾಡಿದ್ದಾರೆ. ಬಂದೂಕು ಹಿಡಿದು ಉಗ್ರಗಾಮಿಗಳು ಎಳೆಯ ಮಕ್ಕಳಂತೆ ಆಟವಾಡ್ತಿದ್ದಾರೆ. ಅಮೆರಿಕದ C-17 ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ 640 ಅಫ್ಘಾನಿಸ್ತಾನದ ನಾಗರಿಕರು ಕಾಬೂಲ್ನಿಂದ ಕತಾರ್ಗೆ ಪ್ರಯಾಣ ಬೆಳೆಸಿದ್ದಾರೆ. C-17 ಗ್ಲೋಬ್ ಮಾಸ್ಟರ್ ವಿಮಾನವನ್ನು ಅಮೆರಿಕ ಸರಕು ಸಾಗಣೆಯ ಉದ್ದೇಶಕ್ಕೆ ಬಳಕೆ ಮಾಡುತ್ತೆ. ಈ ವಿಮಾನದಲ್ಲಿ ತಾಲಿಬಾನ್ಗಳಿಂದ ತಪ್ಪಿಸಿಕೊಳ್ಳಲು 640 ಅಫ್ಘಾನಿಸ್ತಾನದ ನಾಗರಿಕರು ಪ್ರಯಾಣ ಮಾಡಿ ಕತಾರ್ ತಲುಪಿದ್ದಾರೆ. ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆದುಕೊಂಡರೂ ಸಹ ತಾಲಿಬಾನಿಗಳಿಂದ ದೇಶದ ಕ್ರಿಕೆಟ್ಗೆ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಿದೆ. ತಾಲಿಬಾನ್ ನಿಯಮಗಳಿಂದ ಕ್ರಿಕೆಟ್ಗೆ ಏನೂ ತೊಂದರೆ ಇಲ್ಲ, ಯಾಕಂದ್ರೆ ತಾಲಿಬಾನ್ಗಳಿಗೂ ಕ್ರಿಕೆಟ್ ಬಗ್ಗೆ ಪ್ರೀತಿ ಇದೆ, ಕ್ರಿಕೆಟ್ಗೆ ಅವರ ಬೆಂಬಲ ಕೂಡ ಇದೆ ಅಂತ ಅಫ್ಘಾನಿಸ್ತಾನದ ಕ್ರಿಕೆಟ್ ಬೋರ್ಡ್ ಹೇಳಿಕೆ ನೀಡಿದೆ. ನಿದ್ದೆ ಮಾಡೋರನ್ನ ಎಚ್ಚರಿಸಬಹುದು, ನಟಿಸೋರನ್ನ ಎಚ್ಚರಿಸೋಕೆ ಆಗಲ್ಲ ಅಂತ ಹೇಳಿದ್ದು ಯಾರು? ಫ್ಲಾಟ್ನಲ್ಲೇ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ರಾಷ್ಟ್ರಧ್ವಜಕ್ಕೆ ಅಧಿಕಾರಿ ಅಗೌರವ ತೋರಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರದ ನೂತನ ಸಚಿವೆ ಶೋಭಾ ಕರಂದ್ಲಾಜೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟರು. ಸಚಿವೆಯಾದ ಮೊದಲ ಬಾರಿಗೆ ದೇಗುಲಕ್ಕೆ ವಿಸಿಟ್ ಕೊಟ್ಟು ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದರು. ಬಳಿಕ ಕುಳಿತು ವಿಶೇಷ ಪೂಜೆಗೆ ಸಾಕ್ಷಿಯಾದರು. ಈ ವೇಳೆ ಸಚಿವೆ ಶೋಭಾ ಕರಂದ್ಲಾಜೆಗೆ ಬೆಂಬಲಿಗರು ಮತ್ತು ಅಪಾರ ಅಭಿಮಾನಿಗಳು ಸಾಥ್ ಕೊಟ್ಟರು. ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ ಬಳಿಕ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಕೃಷಿ ತಿದ್ದುಪಡಿ ಕಾಯ್ದೆಗಳಿಗೆ ವಿರೋಧ ವ್ಯಕ್ತವಾಗಿರುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ್ದು, ನಿದ್ದೆ ಮಾಡೋರನ್ನ ಬೇಕಾದ್ರೆ ನಾವು ಎಚ್ಚರಿಸಬಹುದು, ನಿದ್ದೆ ಮಾಡಿದಂತೆ ನಟಿಸೋರನ್ನ ಎಚ್ಚರಿಸೋದಕ್ಕೆ ಆಗುತ್ತಿಲ್ಲ. ರೈತರಿಗೆ ಕೃಷಿ ಕಾಯ್ದೆ ಉಪಯೋಗದ ಬಗ್ಗೆ ತಿಳಿ ಹೇಳಬಹುದು, ಆದರೆ ರೈತರಂತೆ ನಟಿಸುವವರಿಗೆ ಮನವೊಲಿಸುವುದಕ್ಕೆ ಆಗುತ್ತಿಲ್ಲ. ದೆಹಲಿಯಲ್ಲಿ ಕೇವಲ ದಲ್ಲಾಳಿಗಳ ಹೋರಾಟವಾಗಿ ಉಳಿದಿದೆ. ಕೃಷಿ ಕಾಯ್ದೆಗಳಿಂದ ರೈತರ ಬೆಳೆ ಮಾರಾಟಕ್ಕೆ ಅನುಕೂಲವಾಗುತ್ತೆ, ರೈತರ ಹೊಲಕ್ಕೆ ಮುಂಬೈನಿಂದ ಟ್ರಕ್ ಬಂದು ನಿಲ್ಲುತ್ತೆ ಅಂತ ಕೃಷಿ ಕಾಯ್ದೆಗಳನ್ನ ಸಚಿವೆ ಶೋಭಾ ಕರಂದ್ಲಾಜೆ ಸಮರ್ಥಿಸಿಕೊಂಡರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ರಾಷ್ಟ್ರಧ್ವಜವನ್ನ ಕಚೇರಿಯ ಟೇಬಲ್ ಕ್ಲಾತ್ ಆಗಿ ಬಳಸಿ ಅಗೌರವ ತೋರಿದ್ದಾನೆ. ಹೀಗಾಗಿ ಮುಖ್ಯಾಧಿಕಾರಿ ಸುಬ್ಬಣ್ಣ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಾಧಿಕಾರಿ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ ಫೋಟೋ ವೈರಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಜನಾಶೀರ್ವಾದ ಯಾತ್ರೆ ಬ್ಯಾನರ್ಗಳನ್ನು ದುಷ್ಕರ್ಮಿಗಳು ಹರಿದು ಹಾಕಿದ್ದಾರೆ. ನೂತನ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಜನಾಶೀರ್ವಾದ ಯಾತ್ರೆ ಮೂಲಕ ನಾಳೆ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರು, ಬೆಂಬಲಿಗರು ಪಟ್ಟಣದ ತುಂಬಾ ಜನಾಶೀರ್ವಾದ ಯಾತ್ರೆ ಬ್ಯಾನರ್ಗಳನ್ನು ಕಟ್ಟಿದ್ರು. ಆದರೆ ದುಷ್ಕರ್ಮಿಗಳು ಬ್ಯಾನರ್ಗೆ ಕತ್ತರಿ ಹಾಕಿ ಅಲ್ಲಲ್ಲಿ ಹರಿದಿದ್ದಾರೆ. ನಿಷೇಧದ ಮಧ್ಯೆಯೂ ಕೊಡಗು ಜಿಲ್ಲೆಯಲ್ಲಿ ಟಿಂಬರ್ ಲಾರಿಗಳು ಬೇಕಾಬಿಟ್ಟಿಯಾಗಿ ಸಂಚಾರ ನಡೆಸುತ್ತಿವೆ. ಆಗಸ್ಟ್ 30ರವರೆಗೆ ಟಿಂಬರ್ ಲಾರಿಗಳ ಸಂಚಾರ ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಆದರೂ ನಿಟ್ಟೂರು ಗ್ರಾಮದ ಸುತ್ತಮುತ್ತ ಟಿಂಬರ್ ಲಾರಿಗಳು ಬೇಕಾಬಿಟ್ಟಿಯಾಗಿ ಸಂಚರಿಸುತ್ತಾ ನಿಯಮ ಉಲ್ಲಂಘನೆ ಮಾಡುತ್ತಿವೆ. ಪೊನ್ನಂಪೇಟೆ, ಮೈಸೂರು ಮಧ್ಯೆ ಟಿಂಬರ್ ಲಾರಿ ಸಂಚರಿಸುತ್ತಾ ಇದ್ದು, ಲಂಚ ಸ್ವೀಕರಿಸಿ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿರುವಂತಹ ಮೊಬೈಲ್ ಅಂಗಡಿಯೊಂದು ಅಗ್ನಿಗೆ ಆಹುತಿಯಾಗಿದೆ. ಆಕಸ್ಮಿಕವಾಗಿ ಮಳಿಗೆಗೆ ಬೆಂಕಿ ತಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸುಟ್ಟು ಕರಕಲಾಗಿದೆ. ನಿನ್ನೆ ರಾತ್ರಿ ಮೊಬೈಲ್ ಶಾಪ್ ಧಗಧಗಿಸಿದ್ದು, ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಚತ್ತಗುಟ್ಟಹಳ್ಳಿ, ಮುತ್ತನೂರು ಬಳಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿ ಜನರಲ್ಲಿ ಭೀತಿ ಮೂಡಿಸಿದ್ವು. ಕಳೆದ 1 ತಿಂಗಳಲ್ಲಿ ಗಡಿಭಾಗದ ಗ್ರಾಮಗಳಲ್ಲಿ ಆನೆಗಳ ಹಾವಳಿ ಮಿತಿ ಮೀರಿದ್ದು ಸ್ಥಳೀಯರು ಆತಂಕದಲ್ಲಿ ದಿನದೂಡುವಂತಾಗಿದೆ. ಗ್ರಾಮದ ಬಳಿ ಬೀಡು ಬಿಟ್ಟ ಆನೆಗಳನ್ನು ಓಡಿಸಲು ಜನರು ಮತ್ತು ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಲಾರ್ಡ್ಸ್ನಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿತ್ತು ಹೇಗೆ? ಇಂಗ್ಲೆಂಡ್ ಮಣ್ಣು ಮುಗಿಸೋಕೆ ಬೌಲರ್ಸ್ ಕೊಡುಗೆ ಹೇಗಿತ್ತು? ಹ್ಯಾಟ್ರಿಕ್ ಹೀರೋ ನಟಿಸ್ತಿರೋ ಹೊಸ ಸಿನಿಮಾ ಯಾವುದು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ.
ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವು ದಾಖಲಿಸಿದೆ. ಟೀಂ ಇಂಡಿಯಾ ನೀಡಿದ 272 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡ್ ಕೇವಲ 120 ರನ್ಗಳಿಗೆ ಆಲ್ಔಟ್ ಆಯಿತು. ಇದರೊಂದಿಗೆ ಕೊಹ್ಲಿ ಪಡೆ ಲಾರ್ಡ್ಸ್ ಮೈದಾನದಲ್ಲಿ 151 ರನ್ಗಳ ಅದ್ಧೂರಿ ಗೆಲುವು ದಾಖಲಿಸಿತು. ಇನ್ನು 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಕೊಹ್ಲಿ ಪಡೆ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಲಾರ್ಡ್ಸ್ ಮೈದಾನದಲ್ಲಿ 9ನೇ ವಿಕೆಟ್ಗೆ ಜೊತೆಯಾದ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಶಮಿ ಜೋ ರೂಟ್ ಪಡೆದ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿದ್ರು. ಬರೋಬ್ಬರಿ 89 ರನ್ಗಳ ಜೊತೆಯಾಟವಾಡಿದ ಶಮಿ ಬುಮ್ರಾ ಜೋಡಿ ಟೀಂ ಇಂಡಿಯಾವನ್ನ ಸೋಲಿನ ಸುಳಿಯಿಂದ ಪಾರು ಮಾಡಿತು. ಶಮಿ 70 ಬಾಲ್ಗಳಲ್ಲಿ ಅಜೇಯ 56 ರನ್ ಗಳಿಸುವುದರೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡನೇ ಅರ್ಧಶತಕ ಬಾರಿಸಿದ್ರು. ಇನ್ನು ಬುಮ್ರಾ ಅಜೇಯ 34 ರನ್ ಗಳಿಸಿದ್ರು. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ಕೊಹ್ಲಿ ಚೆನ್ನಾಗಿ ಆಟ ಆಡ್ತಿಲ್ಲ, ಇದಷ್ಟೇ ಅಲ್ಲ ಅವರ ಆಟದಲ್ಲಿ ದೊಡ್ಡ ತಾಂತ್ರಿಕ ದೋಷ ಎದುರಾಗಿದೆ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಔಟ್ಸೈಡ್ ಆಫ್ ಸ್ಟಂಪ್ ಮೇಲಿನ ಎಸೆತಗಳನ್ನ ಅನಗತ್ಯವಾಗಿ ಆಡಲು ಹೋಗ್ತಿದ್ದಾರೆ, ಇದು ಕೊಹ್ಲಿಗೆ ಹಿನ್ನಡೆಯಾಗ್ತಿದೆ ಅಂತ ಗವಾಸ್ಕರ್ ತಿಳಿಸಿದ್ದಾರೆ.